ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಎಲ್ರು ಹೇಗಿದ್ದೀರಾ? ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ತರ ನಿಮ್ಮ ಹತ್ರ ದುಡ್ಡಾಗ್ಲಿ ಮತ್ತೊಂದಾಗ್ಲಿ ಏನು ಕಟ್ ಆಗಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ಏನ್ ರೀಸನ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಏನ್ಕೆ ಯಾವ ಕಾರಣಕ್ಕೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಾನು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಕೊನೆವರೆಗೂ ವಿಡಿಯೋ ನೋಡಿ. ಯಾರು ಅರ್ಧಕ್ಕೆ ಹೆಣ್ ಮಾಡಕ್ ಹೋಗ್ಬೇಡಿ. ಏನಪ್ಪಾ ಇವತ್ತಿನ ರೀಸನ್ ಅಂತ ಅಂದ್ರೆ ನನ್ನ ಕಿರು ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳಿ. ನನ್ನ ಹೆಸರು ಪೂಜಾ ಅಂತ, ಹಸ್ಬೆಂಡ್ ನೇಮ್ ಬಂದು ರವಿ ಅಂತ ಹೇಳ್ಬಿಟ್ಟು, ನನ್ ಬೇಬಿ ಹೆಸರು ಬಂದ್ಬಿಟ್ಟು ಕೀರ್ತನ್ ಗೌಡ ಅಂತ. ನಾವಿರೋದು 3 ಪೀಪಲ್ ಮನೆಯಲ್ಲಿ. ನಿಮ್ಗೆ ಯಾವ ತರ ಎಲ್ಲ ವಿಡಿಯೋ ಸಿಗುತ್ತೆ ನನ್ನ ಬ್ಲಾಗ್ ಅಲ್ಲಿ ಅಂತ ಅಂದ್ರೆ, ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಕುಕಿಂಗ್ ಚಾನಲ್ ಆಗಿರ್ಬೋದು, ಕುಕಿಂಗ್ ರೆಸಿಪಿಗಳು ಮಾಡೋದಾಗಿರ್ಬೋದು, ಈಸಿಯಾಗಿ ಬ್ಯಾಚುಲರ್ಸ್ ಯಾವ ತರ ಕುಕಿಂಗ್ ಮಾಡ್ಕೊಬಹುದು ಅದನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಡೈಲಿ ರೋಟೀನ್ ಅಂದ್ರೆ ನನ್ನ ಒಂದು ಡೈಲಿ ರೋಟೀನ್ ಏನಿರುತ್ತೆ ಆ ತರನು ಕೂಡ ನಾನು ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಮತ್ತೆ ಸ್ವಲ್ಪ ಮೇಕಪ್ ಅಂದ್ರೆ ಮನೆಯಲ್ಲಿ ಯಾವ ತರ ಲೇಡೀಸ್ ಗಳು ಓನ್ ಆಗಿ ಮೇಕಪ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಅದು ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಏನಾದ್ರೂ ನಿಮ್ಗೆ ಬೇಕು, ಯಾವ್ಯಾವ ತರ ವ್ಲಾಗ್ ಬೇಕು ಅಂತ ಏನಾದ್ರು ನಿಮ್ಗೆ ಅನಿಸಿಕೆ ಏನಾದ್ರು ಇತ್ತು ಅಂದ್ರೆ, ನೀವ್ ಈ ತರ ಮಾಡಿ ಅಕ್ಕ, ಈ ತರ ರೀಲ್ಸ್ ಮಾಡೋದು, ರೀಲ್ಸ್ ಕೂಡ ನಾನು ಆಲ್ಮೋಸ್ಟ್ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಬೇರೆ ತರ ವ್ಲಾಗ್ ಏನಾದ್ರು ಬೇಕಂದ್ರೆ ನೀವು ಧಾರಾಳವಾಗಿ ನಂಗೆ ಮೆಸೇಜ್ ಹಾಕ್ಬೋದು. ಯಾವ್ದೇ ತರ ತೊಂದ್ರೆ ತಾಪತ್ರೆ ಏನಿಲ್ಲ. ಇನ್ನೊಂದು ಹೇಳ್ಬೇಕು ನಿಮ್ ಹತ್ರ, ಯಾಕಂತಂದ್ರೆ ನನ್ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲಾರು ಕೂಡ ಪೇಮೆಂಟ್ ಬರ್ತಾ ಪೂಜಾ ಅಂತ ಕೇಳ್ತಿದ್ದೀರಾ. ಯೂಟ್ಯೂಬ್ ಓಪನ್ ಮಾಡ್ಕೊಂಡಿದ ತಕ್ಷಣ ಯಾರು ಪೇಮೆಂಟ್ ಕೊಟ್ಬಿಡಲ್ಲ. ಹಂಗನದಾಗಿದ್ರೆ ಫ್ರೀಯಾಗಿ ಯಾರು ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ. ಆರಾಮಾಗಿ ಕುತ್ಕೊಂಡು ಎಲ್ಲಾರು ವ್ಲಾಗ್ ಮಾಡ್ಕೊಂಡು ಮನೇಲಿ ಇದ್ಬಿಡೋರು. ನನಗ್ ಬಂದು ಸಬ್ಸ್ಕ್ರೈಬರ್ ಬಂದು 80 ಮೆಂಬರ್ಸ್ ಅಷ್ಟೇ ಇರೋದು. ಯಾವ್ದೇ ತರ ಜಾಸ್ತಿ ಜನ ಸಬ್ಸ್ಕ್ರೈಬರ್ ಇಲ್ಲ. ನೋಡಿ, ಇವನೇ ನನ್ ಮಗ ಕೀರ್ತನ್ ಗೌಡ ಅಂತ. ಹಾಯ್ ಮಾಡು ಚೋಟು, ಹಾಯ್. ಸಿಕ್ಕಾಪಟ್ಟೆ ಅಂತಾನೆ ಹೇಳ್ಬೋದು. ಸ್ಟ್ಯಾಂಡ್ ಇಟ್ಕೊಂಡಿದೀನಿ ನಾನು ಫೋನ್ ಇಟ್ಕೊಳಕ್ಕೆ, ಹಂಗಾಗಿ ಬಂದು ತೀಟ ಮಾಡ್ತಾ ಇದ್ದೀನಿ. ಇರ್ಲಿ ಪರವಾಗಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ತರ ಅಮೌಂಟ್ ಆಗ್ಲಿ ಮತ್ತೊಂದಾಗ್ಲಿ ಕಟ್ ಆಗಲ್ಲ. ಆಮೇಲೆ ಇನ್ನೊಂದು ಪ್ಲೀಸ್ ನಾನು ನಿಮ್ಮ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ವಿಡಿಯೋಸ್ ನೋಡ್ತೀರಾ ಅಲ್ವಾ, ನೋಡಿದ್ಮೇಲೆ ದಯಮಾಡಿ ಲೈಕ್ ಮಾಡಿ. ಲೈಕ್ ಮಾಡ್ಬಿಟ್ಟು ಅದನ್ನ ಅನ್ಫಾಲೋ ಮಾಡೋದು. ಲೈಕ್ ಮಾಡ್ತೀರಾ, ಆಮೇಲೆ ಹೋಗ್ಬಿಟ್ಟು ಅದನ್ನ ಅನ್ಫಾಲೋ ಮಾಡ್ಕೊಂಡ್ಬಿಡ್ತೀರಾ. ಯಾಕೆ ಆತರ ಮಾಡ್ತೀರಾ? ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ, ನೋಡ್ತೀರಲ್ವಾ, ಟೈಮ್ ಕೊಟ್ಟು ನೋಡಿದ್ಮೇಲೆ ಅದಕ್ಕೊಂದು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ಏನ್ ಬರುತ್ತೆ? ಇವಾಗ ನನ್ಗೇನಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ 80 ಜನ ಸಬ್ಸ್ಕ್ರೈಬರ್ ಇದ್ದೀರಾ. 80 ಜನದಲ್ಲಿ ಅಟ್ಲೀಸ್ಟ್ ನಾನು ಅಬ್ಸರ್ವ್ ಮಾಡ್ತೀನಿ, ಲೈಕ್ ಮಾಡ್ತಾರೆ. ಫಸ್ಟ್ ವಿಡಿಯೋ ಲೈಕ್ ಮಾಡ್ಬಿಟ್ಟು ಅಲ್ಲಲ್ಲೇನೆ ಅನ್ಫಾಲೋ ಮಾಡ್ಬಿಡ್ತೀರಾ. ಯಾಕೆ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಹತ್ರ ಯಾವ್ದೇ ತರ ಅಮೌಂಟ್ ಕಟ್ ಆಗಲ್ಲ. ಜಸ್ಟ್ ಅದೇನಿಲ್ಲ, ಈ ವಿಡಿಯೋ ಕೆಳಗಡೆನೆ ಬ್ಲಾಕ್ ಕಲರ್ ಅಲ್ಲಿ ಬರ್ತಾ ಇರುತ್ತೆ ಸಬ್ಸ್ಕ್ರೈಬ್ ಅಂತ. ಸಬ್ಸ್ಕ್ರೈಬ್ ಹೊಡ್ಬಿಟ್ಟು ಹಾಲ್ ಅಂತ ಹೊಡೆದ್ರೆ ಅಷ್ಟೇ ಸಾಕು, ಇನ್ನೇನಿಲ್ಲ. ಆಮೇಲೆ ವಿಡಿಯೋಸ್ ಕೂಡ ನೀವು ನೋಡಿ, ಫ್ರೀ ಆಗಿದ್ದಾಗ ವಿಡಿಯೋಸ್ ನೋಡ್ಬಿಟ್ಟು ಲೈಕ್ ಮಾಡಿ. ಲೈಕ್ ಮಾಡೋದ್ಮೇಲೆ ಏನಕ್ಕೆ ಅದನ್ನ ಅನ್ಫಾಲೋ ಮಾಡ್ತೀರಾ? ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂತೀರಾ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ಅನ್ಫಾಲೋ ಮಾಡ್ತೀರಾ. ಯಾಕೆ ಆತರ ಮಾಡ್ತೀರಾ? ಆತರ ಮಾಡೋದಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ದಯಮಾಡಿ ನೋಡಕ್ಕೆ ಹೋಗ್ಬೇಡಿ ಯಾರು ಕೂಡ. ನಂಗದು ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಏನಕ್ಕಂತ ಅಂದ್ರೆ, ಸಬ್ಸ್ಕ್ರೈಬ್ ಮಾಡ್ಕೊಂತೀರಾ, ಮಾಡ್ಕೊಂಡು ಅದನ್ನು ಅನ್ಫಾಲೋ ಮಾಡ್ತೀರಾ. ಲೈಕ್ ಮಾಡ್ತೀರಾ, ಲೈಕ್ ಮಾಡ್ಬಿಟ್ಟು ಅದನ್ನು ಕೂಡ ಅನ್ಫಾಲೋ ಮಾಡ್ತೀರಾ. ಯಾಕೆ ಈ ತರ ಎಲ್ಲ ಮಾಡ್ತೀರಾ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಮನ್ಸಲ್ಲಿ ಏನಂತ ಇದೆ ಅಂತಾನು ನಂಗೆ ಗೊತ್ತಿಲ್ಲ. ಜನಗಳು ಯಾಕೆ ಈ ತರ ಅಂತಾನು ನನಗೆ ಗೊತ್ತಿಲ್ಲ. ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಯಾವಾಗ್ಲೂ ಪ್ರತಿ ಸಲನೂ ನಾನು ಹೇಳ್ತಾನೆ ಇರ್ತೀನಿ ನಿಮ್ಗೆ. ಸಬ್ಸ್ಕ್ರೈಬ್ ಮಾಡ್ತೀರಾ, ಆಮೇಲೆ ಅನ್ಫಾಲೋ ಮಾಡ್ಬಿಡ್ತೀರಾ. ತುಂಬಾ ತೀಟ ಮಾಡ್ತಾ ಇದ್ದ, ಅದಕ್ಕೆ ಅವ್ನಿಗೆ ಮೊಬೈಲ್ ಕೊಟ್ಬಿಟ್ಟು ಈ ಕಡೆ ಬಂದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪ್ಲೀಸ್ ಮತ್ತೆ ಅನ್ಫಾಲೋ ಮಾಡಕ್ ಹೋಗ್ಬೇಡಿ. ಯಾಕಂತಂದ್ರೆ ಸುಮ್ನೆ ಯಾರ್ಯಾರನೋ ಬೆಳೆಸ್ತೀರಾ, ಏನೇನೋ ಮಾಡ್ತೀರಾ. ಎಷ್ಟು ಜನ, ನಾನು ತುಂಬಾ ಜನ ನೋಡಿದೀನಿ, ಕೆಲವರು ಬ್ಲಾಗ್ ಅಪ್ಲೋಡ್ ಮಾಡಲ್ಲ. ಮಾಡಿಲ್ಲ ಅಂದ್ರೆ 100 ಮೆಸೇಜ್ ಹಾಕ್ತೀರಾ, 100 ಕಮೆಂಟ್ ಹಾಕ್ತೀರಾ ಅವ್ರಿಗೆ. ವಿಡಿಯೋ ಹಾಕಿ ಅಪ್ಲೋಡ್ ಮಾಡಿ, ಏನಕ್ಕೆ ವಿಡಿಯೋ ಹಾಕಿಲ್ಲ, ಏನು ಎತ್ತ ಯಾಕೆ ಅಂತ. ಏನಕ್ಕೆ ಹಂಗ್ ಮಾಡ್ತೀರಾ? ನಾನು ಇನ್ಸ್ಟಾದಲ್ಲಿ ಕೂಡ ಹೇಳಿದೀನಿ, ಇನ್ಸ್ಟಾಗ್ರಾಮ್ ಅಲ್ಲೂ ಅಷ್ಟೇ. ನನ್ ಫಾಲೋವರ್ಸು ಬರ್ತಾರೆ, ಫಾಲೋ ಮಾಡ್ಕೊಂತಾರೆ, ಆಮೇಲೆ ಅನ್ಫಾಲೋ ಮಾಡ್ಬಿಟ್ಟು ಹೋಗ್ತಾರೆ. ಏನಕ್ಕೆ ಆತರ ಎಲ್ಲ ಮಾಡ್ತೀರಾ? ನಿಜವಾಗ್ಲೂ ನಂಗೆ ತುಂಬಾನೇ ಬೇಜಾರಾಗುತ್ತೆ. ಈ ತರ ಮಾಡಿದಾಗ ನಂಗೂ ವಿಡಿಯೋಸ್ ಮಾಡ್ಬೇಕಂತಾನೆ ನಿಜವಾಗ್ಲೂ ಅನ್ಸಲ್ಲ. ಯೂಟ್ಯೂಬ್ ನ ಡಿಲೀಟ್ ಮಾಡ್ಬಿಡೋಣ ಅಂತಾನು ಅನ್ಸುತ್ತೆ ಒಂದೊಂದ್ಸತಿ. ಬಟ್ ನಮ್ಮನೇಲಿ ಎಲ್ಲಾರು ಹೇಳೋದು ಏನಂತ ಅಂದ್ರೆ, ನನ್ನ ಹಸ್ಬೆಂಡ್ ಆಗಿರ್ಬೋದು, ಮತ್ತೆ ಕೆಲವರು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ನಮ್ ಬ್ರದರ್ಸ್ ಅವರೆಲ್ಲ ಹೇಳೋದು, ನೀನ್ ಕಷ್ಟ ಪಡ್ತಾ ಇದ್ಯಾ, ಪಡು, ಅದಕ್ಕೊಂದಲ್ಲ ಒಂದಿನ ಪ್ರತಿಫಲ ಸಿಗುತ್ತೆ. ನೀನ್ ಯಾಕೆ ಬೇಜಾರ್ ಮಾಡ್ಕೋತೀಯ? ವಿಡಿಯೋಸ್ ಮಾಡ ಹಾಕಮ್ಮ, ನಿನ್ಗೆ ಏನ್ ಬೇಜಾರ್ ಯಾಕೆ ಮಾಡ್ಕೊಂತೀಯ, ವಿಡಿಯೋ ಮಾಡು ಅಂತ ಹೇಳ್ತಾರೆ. ಬಟ್ ಅವ್ರು ಹೇಳೋದು ನಿಜಾನೇ. ಬಟ್ ನಾನು ಹೇಳೋದಷ್ಟೇ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಅನ್ಫಾಲೋ ಮಾಡ್ಬೇಡಿ. ಅದೇ ನಾನು ಹೇಳೋದು. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವ್ದೇ ತರ ಅಮೌಂಟ್ ಕಟ್ ಆಗಲ್ಲ. ಲೈಕ್ ಮಾಡೋದ್ರಿಂದನೂ ಯಾವ್ದೇ ತರ ಅಮೌಂಟ್ ಕಟ್ ಆಗಲ್ಲ. ಸುಮ್ನೆ ಅದು
ಟಚ್ ಮಾಡಿದ್ರೆ ಲೈಕ್ ಆಗುತ್ತೆ, ಟಚ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ ಯಾಕೆ ಅನ್ಫಾಲೋ ಮಾಡ್ತೀರಾ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಇದನ್ನ ಹೇಳೋಣ ಅಂತಾನೆ ಇವತ್ತು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಇದರಿಂದ ಯಾರಿಗಾದ್ರೂ ಮನ್ಸಿಗೆ ಬೇಜಾರಾಗಿದ್ರೆ ಮತ್ತೊಂದಾಗಿದ್ರೆ ಕ್ಷಮೆ ಇರ್ಲಿ. 80 ಜನ ಫಾಲೋ ಮಾಡ್ತಿದ್ದೀರಾ, ಅದ್ರಲ್ಲಿ 1 ಲೈಕ್ ಕೂಡ ಬರಲ್ಲ, 1 ಕಮೆಂಟ್ ಕೂಡ ಬರಲ್ಲ. ಏನಕ್ಕೆ ಆತರ ಮಾಡ್ತೀರಾ? ಸಬ್ಸ್ಕ್ರೈಬ್ ಆಗಿದ್ದೀರಾ ಅಲ್ವಾ, ಆದ್ಮೇಲೆ ಅಟ್ಲೀಸ್ಟ್ ಒಂದ್ ಲೈಕ್ ಮಾಡಿ, ನೋಡಿದ್ಮೇಲೆ ಲೈಕ್ ಮಾಡಿ. ಲೈಕ್ ಮಾಡ್ಬಿಟ್ಟು ಅದನ್ನ ಯಾಕೆ ಅನ್ಫಾಲೋ ಮಾಡ್ತೀರಾ? ನಾನ್ ಹೇಳ್ಕೊಟ್ಕೊಳ್ಳೋದು ಇಷ್ಟೇನೆ. ಆತರ ಎಲ್ಲ ಮಾಡಕ್ ಹೋಗ್ಬಿಡಿ. ನಮ್ಮ ಮನ್ಸಿಗೂ ನೋವಾಗುತ್ತೆ, ಬೇಜಾರಾಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ನೋಡಕ್ ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ರೆ ನನ್ನ ವಿಡಿಯೋನ ಸೈಡಿಗೆ ತೆಳ್ಬಿಡಿ ಅಷ್ಟೇ ನಾನು ಹೇಳೋದು. ಆತರ ಎಲ್ಲ ಮಾಡಕ್ ಹೋಗ್ಬಿಡಿ. ನಾನು ಇಷ್ಟೇ ಕೇಳ್ಕೊಳ್ಳೋದು. ಪ್ಲೀಸ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಯಾರೆಲ್ಲ ಎಂಡ್ ವರೆಗೂ ನೋಡಿದೀರಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಂಗೇನೋ ಒಂಥರ ಬೇಜಾರಾಗ್ಬಿಟ್ಟಿದೆ ಇವಾಗ, ಏನಕ್ಕೆ ಅಂತಾನೆ ಗೊತ್ತಾಗ್ತಿಲ್ಲ. ವಿಡಿಯೋಸ್ ಮಾಡಿದಾಗ ಫಸ್ಟ್ ಇದ್ದಿದ್ದ ರೆಸ್ಪಾನ್ಸ್ ಅಂದ್ರೆ 500 ಚಿಲ್ಡ್ರೆ, 600 ಚಿಲ್ಡ್ರೆ ಹಂಗೆಲ್ಲ ನೋಡ್ತೀರಾ. ಈಗ ಏನಿಲ್ಲ ಅಂದ್ರೂ 11,000 ಚಿಲ್ಡ್ರೆ ಹೋಗಿ ಜನಗಳು ನೋಡ್ತಾ ಇದಾರೆ ವಿಡಿಯೋನ. ಬಟ್ ಆದ್ರೆ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಯಾಕೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮನೆ ಮಗಳು ಅಂತ ನಮ್ಮನ್ನ ಬೆಳೆಸಿ. ಯಾಕಂತಂದ್ರೆ ನನ್ಗೂ ಒಂದು ಖುಷಿ ಇರುತ್ತೆ. ಯಾಕಂದ್ರೆ ಇನ್ನೊಬ್ರು ಯಾರೋ ಯೂಟ್ಯೂಬ್ ಅಲ್ಲಿ ಪೇಮೆಂಟ್ ತಗೊಂಡಾಗ, ಇನ್ನೊಬ್ರು ಯಾರೋ ಒಬ್ರು ಬಂದ್ಬಿಟ್ಟು ನಾನ್ ಯೂಟ್ಯೂಬ್ ಅಲ್ಲಿ ತಗೊಂಡೆ ಅಂದಾಗ ನಾವು ಏನಾದ್ರು ಅಚೀವ್ ಮಾಡ್ಬೇಕು, ನಾವು ಏನಾದ್ರು ನೋಡ್ಬೇಕು ಪ್ರಪಂಚದಲ್ಲಿ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಹೌಸ್ ವೈಫ್ ಮನೇಲಿರೋರು ಪಾಪ ಕಷ್ಟಪಟ್ಟು ಮಕ್ಳನ್ನ ಈ ತರ ಚಿಕ್ಕ ಮಕ್ಳನ್ನ ಇಟ್ಕೊಂಡು ವಿಡಿಯೋ ಮಾಡ್ತಿರ್ತಾರೆ. ಅಂತವ್ರಿಗೂ ಹೋಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮಡಿಬೇಡಿ. ಕೆಲವ್ರು ನನ್ನ ಕೇಳಿದೀರಾ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಪೂಜಾ ಅಂತ ಇನ್ಸ್ಟಾದಲ್ಲಿ. ಸಬ್ಸ್ಕ್ರೈಬ್ ಅಂತ ಈ ವಿಡಿಯೋ ಕೆಳಗಡೆನೆ ಸಬ್ಸ್ಕ್ರೈಬ್ ಅಂತ ಕಪ್ಪು ಕಲರ್ ಅಲ್ಲಿ ಬರ್ತಾ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಹೊಡೆದ್ರೆ ಸಾಕು, ಸಬ್ಸ್ಕ್ರೈಬ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಏನಾದ್ರು ಮಾತಾಡಿದೀನಿ ಅಂತ ಅನ್ಸಿದ್ರೆ ದಯಮಾಡಿ ಬೇಜಾರ್ ಮಾಡಿ. ಆಮೇಲೆ ಇನ್ನೊಂದು 80 ಜನಕ್ಕೆನೆ 80 ಫಾಲೋವರ್ಸ್ಗೆನೆ ಯಾರು ಸಬ್ಸ್ಕ್ರೈಬರ್ಗೆಲ್ಲ ಪೇಮೆಂಟ್ ಕೊಡಲ್ಲ. ಆಮೇಲೆ ಇನ್ನೊಂದ್ ಹೇಳ್ಬಿಡ್ತೀನಿ, ನನ್ನ ಫ್ಯಾಮಿಲಿ ಆಗಿರ್ಬೋದು ಮತ್ತೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗಿರ್ಬೋದು ಇಷ್ಟು ಬೇಗ ಯಾವ್ದೇ ತರ ಯೂಟ್ಯೂಬ್ ಚಾನಲ್ ಅಲ್ಲಿ ಪೇಮೆಂಟ್ ಕೊಟ್ಬಿಡಲ್ಲ. ಇದು ಒಂದ್ ನಾನು ಉತ್ತರ ಕೊಟ್ಬಿಡ್ತಾ ಇದೀನಿ ಇದ್ರಲ್ಲೇನೆ. ಆಮೇಲೆ 1,000 ಆದ್ರೂ ಸಬ್ಸ್ಕ್ರೈಬರ್ ಆಗ್ಬೇಕು, $100 ಅಂತ ಇರುತ್ತೆ, ಅದನ್ನ ರೀಚ್ ಆಗ್ಬೇಕು. ಅದಾದ್ಮೇಲೆ ನಮ್ಗೆ ಸೆಕೆಂಡ್ ಆಪ್ಷನ್ ಬರೋದು ಪೇಮೆಂಟ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲಾನು ಆಮೇಲೆ ಬರುತ್ತೆ. ಇವಾಗ ಯಾವ್ದೇ ತರ ನಿಮ್ಗೆ ಪೇಮೆಂಟ್ ಆಪ್ಷನ್ ಬರಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಹೋಗಿ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ. ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಪೇಮೆಂಟ್ ಬರುತ್ತಾ ಇಲ್ವಾ ಮತ್ತೊಂದು ಏನು ಅಂತ. ಅವಾಗ ನಿಮ್ಗೆ ಎಲ್ಲಾರ್ಗು ಗೊತ್ತಾಗುತ್ತೆ. ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಯಾವಾಗ ಬರುತ್ತೆ ಪೇಮೆಂಟ್ ಅಂತ ನೀವು ಹೊಡೆದ್ಬಿಟ್ಟು ನೋಡಿದ್ರು ಗೊತ್ತಾಗುತ್ತೆ ನಿಮ್ಗೆ. ಅವಾಗ ನಾನು ತುಂಬಾ ಯಾಕೆ ಹಿಟ ಮಾಡ್ತಾ ಇದ್ದೆ ನಾನು. ಯೂಟ್ಯೂಬ್ ಅಲ್ಲಿ ಪೇಮೆಂಟ್ ಯಾವಾಗ ಬರುತ್ತೆ ಅಂತ ಹೋಗಿ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿದ್ರೇನೆ ನಿಮ್ಗೆ ಗೊತ್ತಾಗುತ್ತೆ. ಗೊತ್ತಿಲ್ಲದೆ ಇರೋರು ಹೋಗಿ ಚೆಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾರು ಅನ್ಫಾಲೋ ಮಾಡ್ಕೊಳಕ್ ಹೋಗ್ಬೇಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಜಾಸ್ತಿ ಮಾತಾಡಿದೀನಿ ಅಂತ ಅನ್ಸಿದ್ರೆ ದಯಮಾಡಿ ಕ್ಷಮೆ ಇರ್ಲಿ. ಯಾರೆಲ್ಲ ಈ ವಿಡಿಯೋ ನೋಡಿದೀರಾ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಸಪೋರ್ಟ್ ಮಾಡಿ ಅಂತ ಅಷ್ಟೇ ನಾನು ಕೇಳ್ಕೊಳ್ಳೋದು, ಬೇರೆ ಇನ್ನೇನು ಕೇಳಲ್ಲ. ಲೈಕ್ ಮಾಡ್ಬಿಟ್ಟು ಯಾರು ಅನ್ಫಾಲೋ ಮಾಡಕ್ ಹೋಗ್ಬೇಡಿ. ಸಬ್ಸ್ಕ್ರೈಬ್ ಆಗ್ಬಿಟ್ಟು ಅನ್ಫಾಲೋ ಮಾಡ್ಬೇಡಿ ಪ್ಲೀಸ್. ಇಷ್ಟೇ ನನ್ನ ರಿಕ್ವೆಸ್ಟ್.